ಬೇಗ ಬರುತ್ತೆ, ಜಾಸ್ತಿ ಇಳುವರಿ ಕೊಡುತ್ತೆ. ನಾನು ಆವಾಗಲೇ ಹೇಳ್ದಂಗೆ 3 ವರ್ಷಕ್ಕೆ ಹೊಂಬಾಳೆ ಶುರುವಾಗುತ್ತೆ, 4ನೇ ವರ್ಷದಿಂದ ಫಸಲು ಬರೋಕ್ಕೆ ಶುರುವಾಗುತ್ತೆ. ಮತ್ತು ಸೇಮ್ ನಮ್ಮ ನಾಟಿ ಥರನೇ ಎಳ್ನೀರಿಗೂ ಆಗುತ್ತೆ, ಕಾಯಿಗೂ ಆಗುತ್ತೆ, ಕೊಬ್ಬರಿಗೂ ಆಗುತ್ತೆ. ಒಟ್ಟು ನಾಟಿ ಡಿಪೆಂಡ್ಸ್ ಆನ್ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ. 100ರಿಂದ 120 ಕಾಯಿ ಸಿಗ್ಬೋದು. ನಮ್ಮದು ಆವರೇಜ್ 200ರಿಂದ 250 ಕಾಯಿವರೆಗೂ ಸಿಗುತ್ತೆ. ಡಬಲ್. ಹೌದು ಸರ್, ಇದೆಲ್ಲ ಲೈವ್ ಇಮೇಜಸ್ಸೇ ವಿತ್ ರೈತರು ಇರೋದ್ರೇ ಹಾಕಿರೋದು. ಯೂಟ್ಯೂಬಲ್ಲಿ ಇದೆ, ಕಂಪನಿ ವೆಬ್ಸೈಟ್ ಇದೆ, www.djfarms.com ಅಂತ ಹೊಡೆದ್ರೆ ಅದರಲ್ಲಿ ವೆಬ್ಸೈಟ್ ಇದೆ. ಸೊ ಏನಂದರೆ ರೈತರು ಸರಿಯಾದ ಪ್ರಮಾಣದಲ್ಲಿ ನೀರು ಮತ್ತು ಗೊಬ್ಬರ ಕೊಟ್ಟರೆ ಬರುತ್ತೆ. ಸುಮ್ಮನೆ ಹಾಕಿದ್ದೀನಿ ಅವ್ರು 3 ವರ್ಷ ಹೇಳಿದ್ದಾರೆ ಅಂದರೆ ಖಂಡಿತವಾಗೂ ಬರೋಲ್ಲ. ಸೊ ಕ್ಲೀನಾಗಿ ನೋಡ್ಕೋಬೇಕು, ಯಾಕಂದರೆ ಭೂಮಿಗೆ ನಾವು ಏನೇ ಹಾಕಿದ್ರು ಅದು ವಾಪಸ್ ನಮ್ಗೆ ಕೊಡ್ತೀವಿ. ಆವ್ರೇಜ್ ಮರ ನಿಮಗೆ 40 ವರ್ಷದವರೆಗೂ ಸೇಮ್ ಇಳುವರಿ ಬರುತ್ತೆ. ಅದಾದಮೇಲೆ ಮರ ಇರುತ್ತೆ, ಇಳುವರಿ ಗ್ರ್ಯಾಜುವಲಿ ಕಡಿಮೆ ಆಗ್ತಾ ಹೋಗುತ್ತೆ. ಬರುತ್ತೆ ಸರ್, 40 ವರ್ಷಕ್ಕಂತೂ ಏನು ಮೋಸ ಇಲ್ಲ. ಮರ ಆಮೇಲೆ ಉಳ್ಕೊಳ್ಳುತ್ತೆ, ಬಟ್ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಫರ್ಟಿಲೈಸರ್ಸ್ ಅಂದರೆ ಇದಕ್ಕೆ ತೆಂಗಿಗೆ ಪೂರಕವಾದ ಆರ್ಗ್ಯಾನಿಕ್ ಕಿಟ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವು ಕೊಡ್ತೀವಿ. ಬೇಡ ಅಂತ ಹೇಳಿದರೆ ಫರ್ಟಿಲೈಸರ್ ಮೆನ್ಯೂರ್ ಅವ್ರು ಎಲ್ಲಿ ಸಿಗುತ್ತೆ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಮಾಡ್ಬೋದು. ನಾವೇ ರೈತರನ್ನ ಫಾರ್ಮಿಗೆ ಬರೋಕ್ಕೆ ಹೇಳ್ತೀವಿ. ಬಂದಾಗ ಅದ್ರ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಈ ರೀತಿ ಒಂದು ಹೋಲೋಗ್ರಾಮ್ ಹಾಕಿರ್ತೀವಿ. ಪ್ರತಿಯೊಂದು ಗಿಡಕ್ಕೂ ಈ ಹೋಲೋಗ್ರಾಮ್ ಇರುತ್ತೆ. ಇದಿಲ್ಲ ಅಂತ ಹೇಳಿದ್ರೆ ಅದು DJ ಹೈಬ್ರಿಡ್ ಗಿಡ ಅಲ್ಲ.